ಪ್ರೈಸ್ ದ ಲಾರ್ಡ್. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರಿಂದ ಹುಟ್ಟಿದವರಲ್ಲಿ ಪ್ರೀತಿ ಸ್ವಭಾವವೇ ವಿಶೇಷವಾದದ್ದು. ನಾವು ತೋರಿದ ಪ್ರೀತಿಗೆ ಬದಲಾಗಿ ನಮ್ಮನ್ನು ಅನೇಕರು ದ್ವೇಷಿಸಿರಬಹುದು. ನಾವು ನೆನೆಸದ ಗಳಿಗೆಯಲ್ಲಿ ನಮ್ಮ ಮನಗಳನ್ನು ಅನೇಕರು ನೋಯಿಸಿರಬಹುದು. ಆದರೆ ಅದನ್ನೆಲ್ಲ ಕ್ಷಮಿಸುವುದಕ್ಕೆ ದೇವರ ಪ್ರೀತಿ ಅವಶ್ಯವಾಗಿದೆ. ಆತನು ತನ್ನ ಮಗನನ್ನು ಪಾಪಿಗಳಾದ ನಮಗೋಸ್ಕರ ಕೊಟ್ಟಿದ್ದರಲ್ಲಿ ಆತನ ಪ್ರೀತಿಯ ಶ್ರೇಷ್ಠತೆಯನ್ನು ತೋರಿಸಿದ್ದಾನೆ. ದೇವರ ವಾಕ್ಯವು ಆಜ್ಞೆಯಾಗಿ ನಮಗೆ ಹೇಳುವುದೇನೆಂದರೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನೇ ಪ್ರೀತಿಸದವನು ತಾನು ಕಾಣದೇ ಇರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವ ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಈ ಆಜ್ಞೆಯನ್ನು ನಾವು ಅನುಸರಿಸೋಣ, ಎಲ್ಲವನ್ನು ಪ್ರೀತಿಯಿಂದ ನೋಡೋಣ. ಪ್ರೀತಿಯು ಅನೇಕ ಪಾಪಗಳನ್ನು